ದಲಿತರ ಸ್ವಾಭಿಮಾನ ಮತ್ತು ಅಸ್ಪೃಶ್ಯತೆ ನಿವಾರಣೆಗಾಗಿ ನಡೆದ ಕೋರೆಗಾಂವ್ ಹೋರಾಟದ ವಿಜಯೋತ್ಸವವನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಿಸಬೇಕು. ಪೂರ್ವಭಾವಿ ಸಭೆಯಲ್ಲಿ ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಚಿನ್ನಸ್ವಾಮಿ ಒತ್ತಾಯ. 1818ರಲ್ಲಿ ಕೇವಲ 300 ಮಹಾರ್ ಸೈನಿಕರು 30,000 ಪೇಶ್ವೆ ಸೈನಿಕರನ್ನು ಹೊಡೆದುರುಳಿಸಿದ ಮಹಾ ಹೋರಾಟದ ವಿಜಯದ ಸಂಕೇತವನ್ನು ಜನವರಿ 1ನೇ ತಾರೀಕು ಹೊಸಕೋಟೆ ನಗರದ ಕೆಇಬಿ ವೃತ್ತದಿಂದ ಸ್ತೂಪದ ಮೆರವಣಿಗೆಯೊಂದಿಗೆ ಅಂಬೇಡ್ಕರ್ ಭವನದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ತಾಲೂಕಿನ ದಲಿತ ಬಾಂಧವರು ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟ ಹೊಸಕೋಟೆ ತಾಲೂಕು ವತಿಯಿಂದ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಜನವರಿ 1ನೇ ತಾರೀಕು ಭೀಮಾ ಕೋರೆಗಾಂವ್ ಭಾಗವಹಿಸಿದ್ದು ವಿಜಯೋತ್ಸವವನ್ನು ಆಚರಣೆ ಮಾಡುವ ಪ್ರಯುಕ್ತ ಈ ದಿನ ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ಕರೆದಿದ್ದು, ಈ ಸಭೆಯಲ್ಲಿ ಅನೇಕ ಈ ದಿನ ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ಕರೆದಿದ್ದು, ಈ ಸಭೆಯಲ್ಲಿ ಅನೇಕ ಪ್ರಗತಿಪರರು, ಚಳುವಳಿಯ ನಾಯಕರುಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನಾನು ಮೊದಲನೇದಾಗಿ ಅವರಿಗೆಲ್ಲ ಸ್ವಾಗತವನ್ನು ಕೋರ್ತಾ, ಏನು ಜನವರಿ 1ರ ವಿಜಯೋತ್ಸವದ ಕಾರ್ಯಕ್ರಮ ನಮ್ಮ ಹೊಸಕೋಟೆ ನಗರದ ಕೆಇಬಿ ವೃತ್ತದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಅಲ್ಲಿವರೆಗೂ ಕೂಡ ವಿಜಯ ಸ್ತಂಭ ಮೆರವಣಿಗೆಯನ್ನು ಮಾಡುವುದರ ಮೂಲಕ ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಚಳುವಳಿಯ ನಾಯಕರುಗಳು, ಪ್ರಗತಿಪರ ಚಿಂತಕರು, ಬೇರೆ ಬೇರೆ ಸಮುದಾಯಗಳ ಮುಖಂಡರು ಮತ್ತು ಪಕ್ಷಾತೀತವಾಗಿ ಎಲ್ಲ ನಾಯಕರುಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಈ ಪೂರ್ವಭಾವಿ ಸಭೆಯ ಮೂಲಕ ಆಹ್ವಾನವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಕರಪತ್ರ ಮುದ್ರಕರು ಒಂದು ವಿಚಾರವನ್ನು ಮುದ್ರಿಸಿದ್ದಾರೆ. ಇತಿಹಾಸದ ಪ್ರಜ್ಞೆ ಇಲ್ಲದವರು ಬದುಕಿದ್ದು ಸತ್ತಂತೆ ಅಂತೇಳಿ. ಈ ವಿಚಾರವನ್ನು ನಮ್ಮ ಸಮುದಾಯ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಬದುಕಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಪ್ರತಿಫಲದಿಂದ ನಾವಿವತ್ತು ಎಲ್ಲರೂ ಕೂಡ ಸ್ವಾಭಿಮಾನದಿಂದ, ಒಂದಷ್ಟು ಗೌರವದಿಂದ, ಘನತೆಯಿಂದ ಬದುಕಿದ್ದೀವಿ. ಆದರೆ ನಾವು ಸತ್ತಂತೆ ನಾಟಕವನ್ನು ಮಾಡ್ತಕ್ಕಂಥದ್ದನ್ನು ಇನ್ನಾದರೂ ನಮ್ಮ ಯುವಜನತೆ ಬಿಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಭೀಮಾ ಕೋರೆಗಾಂವ್ ವೀರ ಯೋಧರು ನಮ್ಮ ಸಿದ್ದನಾಕ ಮತ್ತು ಅವರ ತಂಡ ಏನೋ ಆ ದಿನ 1818ರಲ್ಲಿ ಈ ಅಸಮಾನತೆ ವಿರುದ್ಧ ಹೋರಾಟವನ್ನು ಮಾಡಿ ನಮಗೆ ಗೌರವದ ಘನತೆಯನ್ನು, ಹೊಸ ಬಟ್ಟೆ ಉಡುವುದನ್ನು ತಂದುಕೊಟ್ಟಂಥ ಆ ವೀರ ಯೋಧರ ತ್ಯಾಗ ಬಲಿದಾನ ವ್ಯರ್ಥ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತಿನ ನಮ್ಮ ಯುವಜನತೆ ಇಂಥ ಒಂದು ಕಾರ್ಯಕ್ರಮಗಳನ್ನು ನೆನಪಿಸ್ಕೊಳ್ಳೋದ್ರ ಮೂಲಕ ಇವತ್ತಿನ ವ್ಯವಸ್ಥೆ ಇದೆಯಲ್ಲ, ದಲಿತರ ಮೇಲೆ ನಡೀತಕ್ಕಂಥ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ತಾಲೂಕಿನಲ್ಲಿ ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳಿಗೆ ಪ್ರತಿರೋಧವಾಗಿ, ಈ ವ್ಯವಸ್ಥೆ ವಿರುದ್ಧವಾಗಿ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಯುವಜನತೆ ತಯಾರಾಗೋದ್ರ ಮೂಲಕ ಈ ಜನವರಿ 1ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಎಲ್ಲ ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಮರೆತು, ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ಬೋದು, ಯಾವುದೇ ಆಸ್ತಿಗೋಸ್ಕರ ನಾವು ಕಿತ್ತಾಡ್ತಾ ಇಲ್ಲ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ಬೋದು, ಅದನ್ನೆಲ್ಲವನ್ನು ಬದಿಗೊತ್ತಿ ನಾವೆಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಹೋಗಬೇಕಾದಂಥ ಸಂದರ್ಭಗಳು ಇವತ್ತು ನಮ್ಮನ್ನು ಈ ಒಂದು ವೇದಿಕೆಗೆ ಕರೆತಂದಿದ್ದಾವೆ. ಆದ್ದರಿಂದ ನಾವೆಲ್ಲರೂ ಕೂಡ ಒಟ್ಟೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮೂಲಕ ಒಂದು ಸಂದೇಶವನ್ನು ಈ ತಾಲೂಕಿಗೆ, ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಎಲ್ಲ ಬಂಧುಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಬರೀ ಕರ್ನಾಟಕ ಸರ್ಕಾರ ಅಲ್ಲ,
ಇದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಆಗಬೇಕು. ಯಾಕೆ ನಾನು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಆಗಬೇಕು ಅಂತ ಹೇಳ್ತೀನಿ ಅಂದರೆ, ಈ ದೇಶದಲ್ಲಿದ್ದಂಥ ಚಾತುರ್ವರ್ಣ ವ್ಯವಸ್ಥೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ಪಂಚಮ ಅಂಥೇಳಿ ಸೃಷ್ಟಿ ಮಾಡಿದಂಥ ಬ್ರಾಹ್ಮಣ್ಯದ ವ್ಯವಸ್ಥೆ ಶೂದ್ರ ಮತ್ತು ಅತಿಶೂದ್ರರನ್ನು ಈ ದೇಶದಲ್ಲಿ ಅವರ ಕಸುಬುಗಳ ಆಧಾರಿತವಾಗಿ ಅವರನ್ನು ಊರಿನಿಂದ ಹೊರಗಡೆ ಇಟ್ಟಿದ್ದು, ಅವರನ್ನು ಈ ವ್ಯವಸ್ಥೆ ಒಳಗಡೆ ಬರ್ದರೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದನ್ನೆಲ್ಲ ಖಂಡಿಸಿ ನಡೆದಂಥ ಒಂದು ಯುದ್ಧ, ಅದು ಸಮಾನತೆಗೆ ನಡೆದಂಥ ಯುದ್ಧ. ಇವತ್ತೇನಾದರೂ ಹೆಣ್ಣು ಮಕ್ಕಳಿಗೆ ಮತ್ತು ಅತಿಶೂದ್ರ ವರ್ಗಗಳಿಗೆ ಶಿಕ್ಷಣ ಸಿಕ್ಕಿದೆ ಅಂದರೆ ಈ ವೀರ ಯೋಧರ ತ್ಯಾಗ ಬಲಿದಾನ. ಈ ತ್ಯಾಗ ಬಲಿದಾನಕ್ಕೆ ರಾಷ್ಟ್ರ ಮಟ್ಟದ ಸರ್ಕಾರಗಳು ಮತ್ತು ರಾಜ್ಯ ಮಟ್ಟದ ಸರ್ಕಾರಗಳು ಈ ಒಂದು ದಿನವನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಘೋಷಣೆಯನ್ನು ಮಾಡಬೇಕು. ಅವರು ಕೂಡ ಆಚರಣೆಯನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಖಾಸಗಿ ಕಚೇರಿಗಳಲ್ಲಿ ಕೂಡ ಇದನ್ನು ಆಚರಣೆ ಮಾಡಿ ಈ ವಿಚಾರವನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು ಆಗಬೇಕು. 30,000 ಜನ ಪೇಶ್ವೆ ಸೈನಿಕರನ್ನು ಕೇವಲ 500 ಜನ ಮಹಾರ್ ಸೈನಿಕರು ಕೊಂದಂಥದ್ದು. ಇದು ಕೇವಲ ಯುದ್ಧ ಅಲ್ಲ, ಇದು ಘನತೆ ಮತ್ತು ಗೌರವಕ್ಕಾಗಿ ನಡೆದಂಥ ಒಂದು ಹೋರಾಟ. ಸೊ ಆ ಹೋರಾಟವನ್ನು ಇವತ್ತು ಜನತೆಗೆ ಸಾರಬೇಕಾದಂಥ ಕೆಲಸ ಸರ್ಕಾರಗಳು ಕೂಡ ಮಾಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀವಿ.